ಮೊದಲನೇ ಮೂವಿನಲ್ಲಿ ಗಿರೀಶ್ ಕಾರ್ನಾಡ್ ಒಟ್ಟಿಗೆ ಮಾಡಿದ್ದಾರೆ. ಹಾಗೆ ಸೆಕೆಂಡ್ ಮೂವಿ ಇದೇ ಮೂವಿ ತಪಸ್ಸಿ. ಈ ತಪಸ್ಸಿ ಮೂವಿ ಏನ್ರ ಮೇಲೆ ಇರ್ಬೋದು? ಯಾರಿಗಾದ್ರೂ ಏನಾದ್ರು ಐಡಿಯಾ ಇದೆಯಾ? ಓಕೆ, ಎಕೋ ಬರ್ತಿದ್ಯಂತೆ. ಹಲೋ, ಇದೋಕೆನಾ? ಎಕೋ ಬರ್ತಿದೆಯಲ್ಲ? ಕ್ಲಾರಿಟಿ ಇಲ್ಲ. ಹಲೋ, ಹಲೋ, ಇದೋಕೆನಾ? ಕೇಳಿಸ್ತಿದ್ಯಾ? ರೀಡಿಂಗ್ ಈಗ ಕ್ಲಾರಿಟಿ ಇದೆ ಅಲ್ಲ? ಥ್ಯಾಂಕ್ ಯು. ಅಂಡ್ ಈ ಮೂವಿ ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ತಾನೇ ನೋಡ್ದೆ, ಮಿಲ್ಕಿ ಬ್ಯೂಟಿ ಅಂತಾನೆ ಹೇಳ್ಬೋದು. ಸಕ್ಕತ್ತಾಗಿದ್ದಾರೆ ನೋಡಕ್ಕೆ. ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಅವರು ನೀವು ನೋಡ್ಬೇಕಲ್ವಾ? ಓಕೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ ಆದಷ್ಟು ಬೇಗ. Amayra Goswami, looking very gorgeous. You go there. ಓಕೆ, ಕಾರ್ಯಕ್ರಮನ ಶುರು ಮಾಡೋಣ. ಮೊದಲನೇದಾಗಿ ಡಾಕ್ಟರ್ ವಿ ರವಿಚಂದ್ರನ್ ಬರ್ಲಿ. ಇನ್ನೊಂದು ಜೋರಾದ ಚಪ್ಪಾಳೆ. ಹಾಗೆ ದ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್ ಅಮೈರಾ ಗೋಸ್ವಾಮಿ. ಓಕೆ 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 ಓಕೆ. ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಡಾಕ್ಟರ್ ವಿ ರವಿಚಂದ್ರನ್ ಸರ್, ಸ್ಪೆನ್ಸರ್ ಮಾರ್ತಿ, ಬೇಗ 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 ಸರ್. ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಆಮೇಲೆ ಫೋಟೋ ತೆಗೆಸ್ಕೊಬಹುದು. ಸರ್ ಬರ್ಲಿ ಚಪ್ಪಾಳೆ. ಕಾರ್ಪೊರೇಟರ್ ಆದಂತ ಆಂಟೋನಿ ಸ್ವಾಮಿ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ವಿನಂತಿ. ಮುಂದೆ ಕ್ಲಿಯರ್ ಮಾಡ್ತಾರಪ್ಪ. ಬರ್ಲಿ ಚಪ್ಪಾಳೆ.
ದಯಮಾಡಿ ಆಸನವನ್ನು ಸ್ವೀಕರಿಸಬೇಕು. ಕೂರಿ. ಹಾ. ಕೂರಿ ಸರ್. ಇವಾಗ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಮೊದಲನೇದಾಗಿ ಅಮೈರಾ ಗೋಸ್ವಾಮಿ ಅವರಿಗೆ. ಅಮೈರಾ, ಓಕೆ. ಡಾಕ್ಟರ್ ವಿ ರವಿಚಂದ್ರನ್ ಸರ್ ಅವರಿಗೆ. ಓ ಮೈ ಗಾಡ್, ಇವ್ನ ನೋಡಿ ಫ್ಲೈಯಿಂಗ್. ಮೊದಲನೇ ಬಾರಿ ಇವ್ನ ನೋಡ್ತಿರೋದು. ನಾವೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ನಿಮ್ಮನ್ನ ನೋಡಿ ನೋಡಿ. ಐ ಆಮ್ ವೆರಿ ಹ್ಯಾಪಿ ಸರ್, ಹ್ಯಾಪಿ ಟು ಸಿ ಯು ಸರ್. ಸನ್ಮಾನ ಕಾರ್ಯಕ್ರಮ ಈಗ ಡಾಕ್ಟರ್ ವಿ ರವಿಚಂದ್ರನ್ ಸರ್ ಅವರಿಗೆ. ಬರ್ಲಿ ಚಪ್ಪಾಳೆ. ಸನ್ಮಾನ ಕಾರ್ಯಕ್ರಮ ಅಮೈರಾ ಗೋಸ್ವಾಮಿ ಅವರಿಗೆ. ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್ ಅಂತಾನೆ ಹೇಳ್ಬೋದು. ಬರ್ಲಿ ಅವರಿಗೂ ಚಪ್ಪಾಳೆ. ನಿಮ್ಮ ಚಪ್ಪಾಳೆಯೇ ಅವರಿಗೆ ಪ್ರೋತ್ಸಾಹ. All in one, producer, director. ಸನ್ಮಾನ ಕಾರ್ಯಕ್ರಮ ಈಗ ಆಂಟೋನಿ ಸ್ವಾಮಿ ಅವರಿಗೆ. ಇವರು ಕಾರ್ಪೊರೇಟರ್. ಬರ್ಲಿ ಚಪ್ಪಾಳೆ. ಓಕೆ, ಇವಾಗ ಶುರು ಮಾಡೋಣ ಪ್ರೆಸ್ ಮೀಟ್ ನ. ಓಕೆನಾ? ಓ, ಹೆಣ್ಮಕ್ಳು ಬಾಳಿ ಫಾಸ್ಟ್ ಇದಾರಲ್ಲ. ಇದು ಪ್ರೆಸ್ ಮೀಟ್ ಆಗ್ಬಿಡುತ್ತೆ, ಆಮೇಲೆ ನೀವು ಫೋಟೋ ತೆಗೆಸ್ಕೊಬಹುದು. ಇದು ಒನ್ ಬ್ಯಾಚ್ ಅಂತೆ, ಕ್ಷಮೆ ಇರ್ಲಿ. ಪ್ಲೀಸ್ ನಮ್ಮ ಅನುಷಾ ಕೆನಿ ಮೇಡಮ್, ಪ್ಲೀಸ್ ನಮ್ಮ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ತಾರೆ. ಅನುಷಾ ಕೆನಿ ಮೇಡಮ್ ಸ್ಟೇಜ್ ಗೆ ಬರಬೇಕು ಪ್ಲೀಸ್. ಆಮೇಲೆ ಪ್ರಜ್ವಲ್ ಅಂಡ್ ಸಚಿನ್ ಪ್ಲೀಸ್ ಕಮ್ ಟು ದ ಸ್ಟೇಜ್.
ಕಳಿಸ್ಬಿಟ್ಟು ಶುರು ಮಾಡ್ಕೊಳ್ಳೋಣ. ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟ್ರು ಒಬ್ರೆ, ಅವರೇ ಸ್ಪೆನ್ಸರ್ ಮ್ಯಾಥ್ಯೂ ಅವರು. ಅವ್ರಿಗೂ ಬರ್ಲಿ ಚಪ್ಪಾಳೆ. ಅಂಡ್ ಇದು ಅವರ ಸೆಕೆಂಡ್ ಮೂವಿ. ಮೊದಲನೇ ಮೂವಿ ಇವರು ಗಿರೀಶ್ ಕಾರ್ನಾಡ್ ಒಟ್ಟಿಗೆ ಮಾಡಿರೋದು. ಸರ್ ರವಿಚಂದ್ರನ್ ಸರ್ ಬಗ್ಗೆ ನಾವೇನು ಹೇಳ್ಬೇಕಾದ ಇಂಟ್ರೊಡಕ್ಷನ್ ಬೇಡ, ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತು. ಅಮೈರಾ ಗೋಸ್ವಾಮಿ ಅವರು ಕನ್ನಡದಲ್ಲೇ ಪ್ರಪ್ರಥಮ ಬಾರಿಗೆ ಹೀರೋಯಿನ್ ಆಗಿ ಮಾಡ್ತಾ ಇರೋದು. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ವೆಲ್ಕಮ್. ಹಾಗೂ ಆಂಥೋನಿ ಸ್ವಾಮಿ ಅವರು ಈಸ್ ಅ ಕಾರ್ಪೊರೇಟರ್. ಈ ಮೂವಿ ಬಗ್ಗೆ ಏನಿದೆ ಅಂದ್ರೆ ಓರಿಯೆಂಟೆಡ್, ಲೈಕ್ ಈ ಮೂವಿ ಯಾವ್ದ್ರ ಮೇಲೆ ಇರೋದು, ಲೈಕ್ ಓರಿಯೆಂಟೆಡ್ ಏನಿದೆ ಅಂತ ತಿಳ್ಕೊಳ್ಳೋಣ ನಮ್ಮ ಡೈರೆಕ್ಟರ್ ಆದಂತ ಸ್ಪೆನ್ಸರ್ ಮ್ಯಾಥ್ಯೂ ಅವರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಬ್ಯಾಂಗ್ಳೂರ್ ಮೂವೀಸ್ನ ತಪಸ್ಸಿ ಅಂತ ಫಿಲ್ಮ್ಗೆ ಸಪೋರ್ಟ್ ಮಾಡಕ್ಕೆ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು, ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ಅದರಲ್ಲಿ ನಾನು ಮೇನ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ರವಿಚಂದ್ರನ್ ಸರ್ಗೆ. ಯಾಕಂದ್ರೆ ಸಾರಿಂದಾನೆ ಈ ಪ್ರಾಜೆಕ್ಟ್ ಶುರು ಆಗಿರೋದು ಇವತ್ತು, ಇಲ್ಲಾಂದ್ರೆ ಹಾಗೆ ಚಾನ್ಸೇ ಇಲ್ಲ. ವಿ ಆರ್ ಮೇಕಿಂಗ್ ಎ ಫಿಲ್ಮ್ ಕ್ಯಾರಿ ಎ ವೆರಿ ಸ್ಟ್ರಾಂಗ್ ಮೆಸೇಜ್. ಆ ಮೆಸೇಜ್ ಜನಕ್ಕೆ ರೀಚ್ ಆಗಬೇಕಾದ್ರೆ ಅದರಿಂದ ತಾಕತ್ತಿರೋ ಒಂದು ವ್ಯಕ್ತಿ ರವಿಚಂದ್ರನ್ ಸರ್. ಅದು ಬಿಟ್ರೆ ನಮ್ಗೆ ಈ ಫಿಲ್ಮ್ ಮಾಡೋದು ಬೇರೆ ಆಪ್ಷನೇ ಇಲ್ಲ. That is the reason it's a very big film. That is the weight of this film. Otherwise, I cannot make this film. That is a very big point in this. And this film is where we are making it. Actually, this is a female-oriented film, but it's carrying a very strong message. And Ravichandran sir is a person who is carrying that message very strongly. Without him, it is highly impossible. Okay, that is the main point in that. Then this is like a, what is that? So that's all. Then the other things will reveal in film only, instead of revealing more so. Okay, thank you so much for everything. Once more, big thanks for our Ravichandran sir. Okay, very big thanks for our Ravichandran sir again, for all of you again. Even me encouraging people like us, that is a very great thing. Okay, thank you so much. ಸರ್, ಈ ಮೂವಿ ಬಗ್ಗೆ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಫೀಮೇಲ್ ಓರಿಯೆಂಟೆಡ್ ಫಿಲ್ಮ್ ಅಂದ್ರೆ ರವಿಚಂದ್ರನೇ ಕರಿಬೇಕಲ್ವ ಅವರು. ಆ್ಯಕ್ಚುಲಾಗಿ ಅವರು ಐ ಥಿಂಕ್ ಈ ಸಿನಿಮಾ ಮಾಡಿ ಮುಗಿಸಿದ್ದಾರೆ. ನನ್ನ ಪೋರ್ಷನ್ ಅಷ್ಟೇ ಬಾಕಿ ಇಟ್ಕೊಂಡಿದ್ದಾರೆ. ಅದನ್ನು ಅವರು ಹತ್ರ ಒಂದು 6-7 ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಅವ್ರ ಆಟ. ಆಮೇಲೆ ಮ್ಯಾಥ್ಯೂ ಈಸ್ ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡ್ ನನಗೆ. ತುಂಬ ಒಳ್ಳೆ ಡಿಸಿಪ್ಲಿನ್ಡ್ ನಡ್ಕೊಳ್ಳೋವಂಥ ಒಂದು ಪಾತ್ರ. ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಅವ್ರು ನಡ್ಕೊಳ್ಳೋ ರೀತಿ ಎಲ್ಲ. ಅವರು ನಮಗೆ ರವಿ ಬೋಪಣ್ಣ ಸಿನಿಮಾಯಿಂದ ಪರಿಚಯ ಅವರು. ಅದಕ್ಕೆ ಮುಂಚೆನೂ ಗಾಂಧಿನಗರಲ್ಲಿದ್ದಾರೆ. ಬಟ್ ವೆರಿ ಸಿಂಪಲ್ ಪರ್ಸನ್. ಆ್ಯಂಡ್ ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ. ಅವ್ರು ಇದನ್ನು ನೀವೇ ಮಾಡಬೇಕು, ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು, ಒಂದು ತೂಕವಾಗಿರೋ ಪಾತ್ರ. ಆ ಇಡೀ ಪಿಕ್ಚರ್ ಜಸ್ಟಿಫೈ ಆಗೋದು ಯಾರೋ ಒಂದು ತೂಕವಾಗಿರೋ ಪಾತ್ರ ಮಾಡಬೇಕು ಅಂದರೆ ಈ ತೂಕ ಅಲ್ಲ, ಜನರಲ್ ಆಗಿ ಆ ತೂಕ. ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರೆ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ಇನ್ನೂ ಇವತ್ತೇ ಎಂಟ್ರಿ. ನಾನು ಇನ್ನೂ ಏನೋ ಶೂಟಿಂಗ್ ಮಾಡ್ತಾರೆ ಅನ್ಕೊಂಡ್ಬಂದ್ರೆ ಸ್ಟ್ರೈಟವೇ ಫಸ್ಟೇ ಪ್ರೆಸ್ ಮೀಟ್ ಆಗೋಯ್ತು ಇವತ್ತು. ಇವ್ರನ್ನೆಲ್ಲ ಇವತ್ತೇ ನಾನು ಪರಿಚಯ ಮಾಡ್ಕೊತಿರೋದು. ಇವರು ಐ ಥಿಂಕ್ ಅಮೈರಾ ಅಂತ ಹೊಸ ಅವರಾಗಲೇ ಆ್ಯಕ್ಟ್ ಮಾಡಿದ್ದಾರೆ. ಇವರೆಲ್ಲ ಒಂದಷ್ಟು ಪಾತ್ರಗಳು ಮಾಡಿದ್ದಾರೆ. ಮೋಸ್ಟ್ಲಿ ಹಿಂದಿ ಇವ್ರನ್ನೆಲ್ಲ ಇವಾಗ ಪರಿಚಯ ಮಾಡ್ಕೊಂಡು ಹೋಗ್ತೀನಿ ಇವರೆಲ್ಲ ಏನೇನು ಪಾತ್ರಗಳು ಮಾಡ್ತಾರೆ ಅನ್ನೋದು. ಆ್ಯಂಡ್ ಫ್ಯಾನ್ ಆಫ್ ಮಾಡಲು
ಓಕೆ, ಅಷ್ಟೇ, ಬೇರೆ ಏನಿಲ್ಲ. ಇನ್ನು ನೋಡೋಣ, ಇನ್ನು ಹೋಗ್ತಾ ಎಂಡ್ ಇನ್ನೊಂದು 6 7 ಆದ್ಮೇಲೆ ಇನ್ನೊಂದು ಅಷ್ಟು ಡೀಟೇಲ್ಸ್ ಹೇಳೋದಕ್ಕೆ ನನಗೂ ಒಂದು ಅವಕಾಶ ಸಿಗುತ್ತೆ ಅಷ್ಟೇ. ಇನ್ಯಾರು ನೀವ್ಯಾರಾದ್ರೂ ಮಾತಾಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಅವ್ರಿಗೆ ಎಸ್ಪೆಷಲಿ ತುಂಬ ಥ್ಯಾಂಕ್ಸ್. ಇಷ್ಟು ದೊಡ್ಡ ಮಟ್ಟಿಗೆ ಎಲ್ಲರೂ ಬಂದಿದ್ದೀರಾ ಕವರೇಜ್ ಕೊಡೋಕ್ಕೆ. ಐ ಆಮ್ ಶ್ಯೂರ್ ಸರ್ಗೋಸ್ಕರ ಬಂದಿರ್ಬೋದು ನೀವೆಲ್ಲ. ಬಟ್ ಸ್ಟಿಲ್ ತಪಸ್ಸಿ ಮೂವಿ ತುಂಬ ಚೆನ್ನಾಗಿದೆ. ತಪಸ್ಸಿಯಲ್ಲಿ ಈಗಿನ ಜನ್ರೇಷನ್ ಅವ್ರಿಗೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ತುಂಬಾ ಒಳ್ಳೆಯ ಮೆಸೇಜಸ್ ಇದೆ. ಹೇಗೆ ಈಗಿನ ಕಾಲ ಜನ್ರೇಷನ್ ಮಕ್ಕಳು ದಾರಿ ತಪ್ತಾ ಇದ್ದಾರೆ, ಒಂದು ಚೂರು ಗೈಡೆನ್ಸ್ ಅವ್ರಿಗೆ ಕೊಟ್ಟರೆ ಅವ್ರು ಹೇಗೆ ವಾಪಸ್ ಟ್ರ್ಯಾಕಿಗೆ ತರಬಹುದು ಅನ್ನೋ ಒಂದು ಮೆಸೇಜ್ ಈ ಸಿನಿಮಾದಲ್ಲಿದೆ. ಆಮೇಲೆ ಎಂಥವ್ರು ಆ ಒಂದು ಗೈಡೆನ್ಸ್ ಕೊಡುವಂಥ ವ್ಯಕ್ತಿ, ಆ ಥರ ವ್ಯಕ್ತಿಗಳು ಪ್ರತಿಯೊಬ್ಬರು ಜೀವನದಲ್ಲೂ ಇರ್ತಾರೆ. ಬಟ್ ನಾವು ಅವ್ರ ಮಾತನ್ನ ಕೇಳ್ತಿರಲ್ಲ. ಸೊ ಕೇಳದೆ ಇದ್ದಾಗ ಏನಾಗುತ್ತೆ ಅಂತ ಕಾನ್ಸಿಕ್ವೆನ್ಸಸ್ ಅದ್ರ ಬಗ್ಗೆನೂ ಇದೆ ಸಿನಿಮಾದಲ್ಲಿ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾನು ಪ್ರೊಡ್ಯೂಸರ್ ಬಗ್ಗೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಮ್ಯಾಥ್ಯೂ ಸರ್ ಬಗ್ಗೆನೂ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ತುಂಬ ಒಳ್ಳೆ ಪ್ರೊಡ್ಯೂಸರ್. ನಾವು ಸಿನಿಮಾ ಮಾಡುವಾಗ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಪ್ರತಿಯೊಂದು ಇದರಲ್ಲೂ ಏನೂ ತೊಂದರೆ ಆಗ್ತಿದ್ದ ಹಾಗೆ ಸಿನಿಮಾ ಮಾಡುವಾಗ ಎಲ್ಲ ಆರ್ಟಿಸ್ಟ್ಗಳಿಗೂ, ಈವನ್ ಜೂನಿಯರ್ ಆರ್ಟಿಸ್ಟ್ ಯಾರೇ ಇರಲಿ, ಈಕ್ವಲಿ ಅವ್ರಿಗೆ ಸ್ಟೇ ಇರ್ಬೋದು. ಅಷ್ಟು ಒಳ್ಳೆ ವ್ಯಕ್ತಿ ನಮ್ಮ ಮ್ಯಾಥ್ಯೂ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾದಲ್ಲಿ ತೊಗೊಂಡಿದ್ದಕ್ಕೆ ಮುಖ್ಯವಾಗಿ ಇವತ್ತು ನಾನು ರವಿಚಂದ್ರನ್ ಸರ್ ಕೂತಿರೋ ಜಾಗದಲ್ಲಿ ನಾನು ಕೂತಿದ್ದೀನಿ ಅಂದರೆ ಐ ಆಮ್ ವೆರಿ 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 ಹ್ಯಾಪಿ. ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇಷ್ಟು ಎಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ, ಬಟ್ ಇವತ್ತು ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಮ್ಯಾಥ್ಯೂ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅನ್ ಆಪರ್ಚುನಿಟಿ. ಇಂಥ ದೊಡ್ಡ ವೇದಿಕೆ ಮೇಲೆ ನನ್ನನ್ನು ಕರೆಸ್ಕೊಂಡಿದ್ವಿ. ಥ್ಯಾಂಕ್ ಯು ಸರ್. ಎಲ್ಲರೂ ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಒಳ್ಳೆ ಮೆಸೇಜ್ ಇದೆ. ತಂದೆ ತಾಯಿಗಳಿಗೂ ಇದೆ ಮೆಸೇಜ್ ಈ ಸಿನಿಮಾಲಿ. ಥ್ಯಾಂಕ್ ಯು ಸೋ ಮಚ್. ಒಂದೆರಡು ಮಾತು ಅಮೈರಾ ಗೋಸ್ವಾಮಿ ಅವರೇ, ಫಸ್ಟ್ ಟೈಮ್ ನೀವು ಮೊದಲನೇ ಬಾರಿಗೆ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? How was your experience working in Kannada industry? And this is your first movie. Namaste. I'm trying to learn Kannada, and I'll make sure like next time I come, I'll speak in Kannada. So it was an amazing experience working with Matthew sir. Like, he's an amazing person and an amazing director. And when I came here, I was a little skeptical about how will I learn Kannada and act in this industry. But he has made me so comfortable and safe place to work here. So I'm extremely glad and grateful to be a part of this movie, and I hope you all watch it and like it. Thank you. ಸೊ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಇಲ್ಲೆಲ್ಲ ಬಂದಿದ್ದಕ್ಕೆ. ಈ ತಪಸ್ಸಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಸೋಷಿಯಲ್ ಮೆಸೇಜ್ ಇರೋ ಮೂವಿ. ಅಂದರೆ ತುಂಬ ಚೆನ್ನಾಗಿ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಮ್ಯಾಥ್ಯೂ ಸರ್ ಥ್ಯಾಂಕ್ ಯು ಹೇಳಬೇಕು. ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿಂದ ಇದೊಂದು ಹೊಸ ಅನುಭವ. ಮತ್ತು ನಾವು ರವಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ಅದೊಂದು ಅದೃಷ್ಟ ಅಂತಲೇ ಹೇಳ್ಬೋದು. ಅದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಇಲ್ಲಿವರೆಗೂ ಬಂದು ಇಲ್ಲಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಮ್ಯಾಥ್ಯೂ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ರಾಜೇಶ್ ಅನ್ನೋ ಪಾತ್ರಕ್ಕೆ ಕಾಸ್ಟ್ ಮಾಡಿ ಈ ತಪಸ್ಸಿ ಅನ್ನೋ ಮೂವಿಯಲ್ಲಿ ನಾನು ಇರೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಆ್ಯಂಡ್ ತಪಸ್ಸಿ ಬಂದು ಒಂದು ಸಿನಿಮಾ ಇಂಡಸ್ಟ್ರಿ ಬಂದು ಒಂದು ಹೆಣ್ಮಗಳು ಹೇಗೆ ಒಂದು ಕಷ್ಟ ಅನುಭವಿಸ್ತಾಳೆ, ಹಾಗೆ ಅದರಿಂದ ಹೇಗೆ ಹೊರಗಡೆ ಬರ್ತಾಳೆ ಅನ್ನೋ ಮೆಸೇಜ್ನ ಕೊಡುತ್ತೆ. ಆ್ಯಂಡ್ ರವಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ದೊಡ್ಡ ವಿಷಯ ನಮಗೆ. ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿಕೊಂಡು, ಅವ್ರ ಪಾತ್ರಗಳನ್ನ ನೋಡಿಕೊಂಡು, ಅವ್ರ ಸಿನಿಮಾನ ನೋಡಿಕೊಂಡು ಬೆಳೆದವ್ರು ನಾವು. ಸೊ ಒಬ್ಬ ಕಲಾವಿದನಾಗಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬ ಖುಷಿ ಪಡೋ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಬರ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಗೊತ್ತಾಯ್ತಲ್ಲ, ತಪಸ್ವಿ ಇಟ್ಸ್ ಅ ಲೈಫ್ ಜರ್ನಿ ಆಫ್ ಅ ಬೆಂಗಳೂರು ಮೂವಿ, ಐ ಮೀನ್ ಬೆಂಗಳೂರು ಮಾಡೆಲ್.
ಮಾಡ್ಕೊಂಡ್ಬಂದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ ಹೇಳ್ತೀನಿ. Yeah, so I'm from Pune and I have always been modeling and I'm currently doing a Marathi movie as well and a Malayalam movie as well along with Kannada movie. And I've studied law. I'm so sorry for that. But I knew him, like he's a legend, he's very famous and when he came in the movie, everybody was like, wow, Myra, you're so lucky. But yeah, I will watch your movie. Okay, best wishes. Sir, Matthew sir, ತಪಸ್ಸೆ ಅಂದ್ರೆ ಏನು ಸರ್? ಏನು ಎಳೆ ಇಟ್ಕೊಂಡು ಮಾಡ್ತಾ ಇದ್ದೀರಾ? ಟೈಟಲ್ ಮೀನಿಂಗ್ ಏನು ಬರುತ್ತೆ ಸರ್? ತಪಸ್ಸಿ ಅಂದ್ರೆ ನಮ್ಮ ಹೀರೋಯಿನ್ ಹೆಸರು, ಫಿಲ್ಮ್ ಅಲ್ಲಿ ಇರೋದು ಹೆಸರು ಆಕ್ಚುಲಿ. This is a female-oriented subject, in fact. Okay, we are carrying a very strong message against alcohol, drugs, and immoral living. That is the main theme of the film. Then finally, a smart professor correcting her. That is our theme, and this is like a very content is very strong. With the Ravi sir also is there in that film, and he is only carrying it. He is only correcting her with the intellectual way. That is the basic part of this film. Surely with this appearance and how the way we moving the script is very realistic. It's happening in a Bangalore. A story of a Bangalore model. In fact, we are putting this subject through a Bangalore model actually. It will be entertaining the public also as well as carry a strong message. Again, it's a social, some thoughts also carrying. That is a, we are very sure that film surely public also will accept 100% because with the Ravi sir, with the content, everything is very strong. That's why very confidently we are moving with this project. ಅದೇ ನೀವು ಹೇಳ್ತಿರೋ ಸ್ಟೋರಿಗಳನ್ನು ನೋಡಿದ್ರೆ ರವಿ ಸರ್ ಇದರಲ್ಲಿ ಸೂಪರ್ ಸ್ಟಾರ್ ರೋಲೇ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಅವರ ರೋಲ್ ಹೇಗಿರುತ್ತೆ, ಜೊತೆಗೆ ತಪಸ್ ಇವರು ಗೋಸ್ವಾಮಿ, ಅಮರ ಗೋಸ್ವಾಮಿ ಮತ್ತೆ ರವಿ ಸರ್ ರಿಲೇಶನ್ಶಿಪ್ ಹೇಗಿರುತ್ತೆ ಸಿನಿಮಾದಲ್ಲಿ? Like one teacher and a student, that's all. The relationship is that much only. And he is into some, already she is addicted to all things. Her friends will take finally to Ravi sir, that is a professor character. Then finally, with a diplomatic way, his capacity, he will correct her. Otherwise, nobody can correct her. That is it. ಸರ್ ಮತ್ತೆ ಮೊನ್ನೆ ರವಿ ಸರ್ ರೀಸೆಂಟಾಗಿ ನೀವು ದೊಡ್ಡ ವೇದಿಕೆಯಲ್ಲಿ ಮೊನ್ನೆ ಹಂಪಿ ಉತ್ಸವದಲ್ಲೂ ಹೇಳಿದ್ರಿ, ಮತ್ತೊಂದು ಆನೆಗುಂದಿ ಉತ್ಸವದಲ್ಲೂ ಹೇಳಿದ್ರಿ ಪ್ರೇಮಲೋಕ 2 ಮಾಡ್ತಿದ್ದೀನಿ ಅಂತ. ಸೊ ಅದರ ತಯಾರಿ ನಡುವೆ ಕೂಡ ಈ ಸಿನಿಮಾಗೆ ಡೇಟ್ ಕೊಟ್ಟಿದ್ದೀರಾ. ಅಷ್ಟರಲ್ಲಿ ಮುಗಿಯುತ್ತಾ ಹೇಗೆ ಅಂತ? ಅದಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆಲ್ಲ ಮಾಡ್ಕೊಂಡು ಆಗಲ್ಲ. ಅದು ಪ್ರೇಮ್ಲ ಕೊಟ್ಟು ಇವಾಗ ಬೇಡ, ಇವ್ರು ಮಾತಾಡೋಣ. ಬೇಸಿಕಲಾಗಿ ಇವರು ತುಂಬ ಫಸ್ಟಿಂದ ಇವ್ರ ತಲೆಯಲ್ಲಿ ಏನು ಅಂದರೆ ಸ್ಟ್ರಾಂಗ್ ಕಂಟೆಂಟ್ ಇದೆ, ನೀವು ಮಾಡಿದ್ರೆ ಮಾತ್ರ ಮುಗಿಸಿ ನನ್ನ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ರೆ. ನಾನು ಆ್ಯಕ್ಚುಲಿ ಒಂದು 6 ತಿಂಗಳಿಂದ ಅವರು ಆ್ಯಕ್ಚುಲಿ ಸಿನಿಮಾ ಮುಗಿಸಿ ನನಗೆ ವೆಯ್ಟ್ ಮಾಡ್ತಿದ್ದಾರೆ. ನಾನು 50-50 ಓಡಾಡ್ತೀನಿ. ನಾನು ಇರಲಿಲ್ಲ, ನಾನು ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಜಾಗದಲ್ಲಿ ಇದ್ದೀನಿ, ನನ್ನ ಲೋಕದಲ್ಲಿ ಇದ್ದೀನಿ, ಪ್ರೇಮ್ ಲೋಕದಲ್ಲಿ ಇದ್ದೀನಿ, ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು. ಬಟ್ ಇವರು ತುಂಬ ಒಳ್ಳೆ ಮನುಷ್ಯ ಫಸ್ಟ್ ಬೇಸಿಕಲಾಗಿ. ಅದು ಪ್ಲಸ್ ಅವ್ರ ಕಂಟೆಂಟ್ ಯೋಚನೆ ಮಾಡೋದು ಕೂಡ ಒಳ್ಳೆ ವಿಷಯ. ಆಮೇಲೆ ಅವ್ರು ಹೇಳೋ ರೀತಿ ಹೆಂಗೆ ಅಂದರೆ, ಇದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ, ನೀವೇ ಹೇಳಬೇಕು, ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ. ಒಬ್ರು ಕನಸು ಕಾಣೋದು ಮುಖ್ಯ ಅಲ್ಲ, ಕನಸಿನ ಜೊತೆ ನಾವಿದ್ರೆ ಅವ್ರಿಗೆ ಹೆಲ್ಪ್ ಆಗಿದ್ರೆ ಆಗಲಿ, ಒಳ್ಳೇದಾದರೆ ಒಳ್ಳೆ ವಿಷಯ ಹೇಳ್ತಾ ಇದ್ದೀವಿ ನಾವು ಅಂದರೆ ಅದಕ್ಕೂ ಒಳ್ಳೇದು. ಆಮೇಲೆ ಎಲ್ಲ ಹೊಸಬರು, ಇಟ್ಸ್ ಗುಡ್. ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅವ್ರಿಗೊಂದು ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು, ವಿ ಆರ್ ಮೋರ್ ಹ್ಯಾಪಿ ಅಲ್ವಾ. ಅದಕ್ಕೆ ನಾನು ಎಂಟರ್ ಆಗಿರೋದು ಅಷ್ಟೇ. ನಾನು ಮುಳುಗೋಗಿದ್ದೀನಿ ಪ್ರೇಮ್ ಲೋಕದಲ್ಲಿ. ಆಯಿತು, ಒಂದು 25 ಹಾಡು ರೆಡಿನೂ ಆಗೋಯ್ತು ಆ್ಯಕ್ಚುಲಾಗಿ. ಇನ್ನು ಹಂಗೇರಿ ಏನೋ ವೈಲೆನ್ಸ್ ಮಿಕ್ಸ್ ಮಾಡೋದು ಮಾತ್ರ ಅಲ್ಲಿ ಹೋಗ್ಬೇಕನ್ನೋ ಒಂದು ಡಿಸ್ಕಷನ್ ಕೂತಿದ್ದೀವಿ. ಅದು ಮುಗಿದ್ರೆ ಅದು ಮುಗಿದೋಗುತ್ತೆ. ಮೇ 30 ಬರ್ತಡೇ ಸ್ಟಾರ್ಟ್ ಸಿನಿಮಾದು. ಅದು ಮನೋರಂಜನು ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೀವಿ. ಇನ್ನೂ ಫಿಕ್ಸ್ ಆಗಿಲ್ಲ, ಇನ್ನೊಂದಷ್ಟು ಪಾತ್ರಗಳೆಲ್ಲ ಫಿಕ್ಸ್ ಮಾಡಿ ಸ್ಟಾರ್ಟ್. ಒಂದು ಹತ್ತತ್ರ ಒಂದು 40-50 ಸೆಟ್ ಬರುತ್ತೆ. ಸಿಕ್ಕಾಪಟ್ಟೆ ಖರ್ಚಂತೂ ಇರುತ್ತೆ, ಕಡಿಮೆ ಬಡ್ಜೆಟ್ ಅಂತೂ ಅಲ್ಲ ಸಿನಿಮಾದು. ಅದ್ರದ್ದು ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗೆ ಮಾತಾಡೋಣ. ಇಲ್ಲಿ ಅರ್ಧರ್ಧ ಮಾತಾಡ್ಬಿಟ್ರೆ ಹೋಗ್ಬಿಡುತ್ತೆ, ಅದು ವಿಷಯ ಹೊರಗುತ್ತೆ. ಮಾತಾಡ್ತೇನೆ. ವಿಕ್ರಮ್ ಬಂದು ಹೋಗ್ತಾನೆ. ನನ್ನ ಪ್ರಶ್ನೆ ಮ್ಯಾಥ್ಯೂ ಸರ್,
ಸರ್, ಕನ್ನಡದಲ್ಲಿ ಸಾಕಷ್ಟು ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಾ ಇದೆ. ಬಂದು ಕೆಲವೊಂದು ರಿಲೀಸ್ ಆಗೋದು ಗೊತ್ತಾಗುತ್ತೆ, ರಿಲೀಸ್ ಆದ ಕೆಲವೊಂದು ಹೆಸರು ಮಾಡುತ್ತೆ, ಆದರೆ ಥಿಯೇಟ್ರಿಕಲ್ ಅಲ್ಲಿ ಒಂದು ಸಂಪಾದನೆ ಆಗೋದಿಲ್ಲ. ಸೊ ನಿಮ್ಮ ಸಿನಿಮಾ ಇವೆಲ್ಲದರ ಸಿನಿಮಾಗಳ ನಡುವೆ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ, ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಸಾಕಷ್ಟು ಸಿನಿಮಾಗಳು ಬಂದೋಗೋದ್ರಿಂದ ನಿಮ್ಮ ಸಿನಿಮಾದ ವಿಶೇಷತೆ ಏನು? ನಮ್ಮ ಸಿನಿಮಾ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಬ್ಯಾಂಗ್ಳೂರ್ ಮೂವೀಸ್ ನಾವು 2010 ಇಂದ ಮಾಡಿದ್ವಿ. ಆಕ್ಚುಲಿ ನಾವು ಒಂದು ಫಿಲ್ಮ್ ಮಾಡಿರೋದು ಮೊದಲೇ ಗಿರೀಶ್ ಕರ್ನಾಡ್ ಸರ್ ಹಾಕೊಂಡು. But studio, we have very much close relation to the film industry. We do so many post production, all facilities, we got cameras, all like we are associating with the cinema industry. Namdi content ಬಗ್ಗೆ ನಮಗೆ ಪಕ್ಕ ಅಷ್ಟು ಕಾನ್ಫಿಡೆಂಟ್ ಇದೆ. Once it is released in theater, surely people will pick up the opinion and it will be a hit film. No doubt in otherwise we will not step into it. I am also observing the same problem. The content is not good. People won't come to the theater. Everybody is experiencing, all theater people, or cinema people. But this will be surely the releasing the picture, then people now first opinion will create that kind of content we made. It's observing the mindset of the people, this entertainment is there, content is there, the message, everything is there in that. Surely, this is not a lagging, absolutely will take up a film like that. That's why we are stepping ahead with this film. Thank you so much. ಎಲ್ಲರೂ ಇಲ್ಲಿ ಹೇಳ್ತಿದ್ದಾರೆ, ನಿಮ್ಗೊಂದು ಕ್ವಶನ್ ಕೇಳಬೇಕು ಅಂತ. ನೀವು ಆಪಲ್ ಬ್ಯೂಟಿಗಳನ್ನ ಎಲ್ಲಿ ಹುಡ್ಕೊಂಡು ಬರ್ತೀರಾ ಅಂತ ಎಲ್ಲ ಕೇಳ್ತಿದ್ದಾರೆ. ಆಪಲ್ ಬ್ಯೂಟಿ ತರ ಇರೋ ಹೀರೋಯಿನ್ಸ್ಗಳನ್ನ ಎಲ್ಲಿ ಹುಡ್ಕೊಂಡು ಬರ್ತಾರೆ ರವಿ ಸರ್ ಅಂತ ಎಲ್ಲ ಕೇಳ್ತಿದ್ದಾರೆ. ಆಪಲ್ ಬ್ಯೂಟಿನ ಆಪಲ್ ಬ್ಯೂಟಿ ತರ ನಿಮ್ ಹೀರೋಯಿನ್ಸ್ ಆಪಲ್ ಬ್ಯೂಟಿ ಅದು ನೀನು ಕಂಡಿಡಿದ ಇದು ಬ್ಯೂಟಿ ಓಕೆ ಆಪಲ್ ಬ್ಯೂಟಿ ಅನ್ನೋದು ಎಲ್ಲ ಆ್ಯಪ್ಗಳಲ್ಲಿ ಹೋಗಿ ನಿಮಗೆಲ್ಲ ಆ್ಯಪ್ಗಳಲ್ಲಿ ಆಪಲ್ ಥರ ಕಾಣಿಸ್ತಾ ಇರಬೇಕು ಇವಾಗ. ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕನೆಕ್ಟ್ ಆಗ್ತಾ ಇದ್ದಾರೆ. ಇವಾಗ ಸುಲಭ, ನಾವು ಪ್ರೇಮ್ಲೋಕ ಟೈಮಲ್ಲಿ ಮಾಡೋದಕ್ಕೂ ಇವಾಗ ತುಂಬ ಸುಲಭ ಇದೆ. ಈಗ ತುಂಬ ಜನ ಕನೆಕ್ಷನ್ ಆ್ಯಪಲ್ಲಿ ಬಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ. ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಯಾಕಂದರೆ ಈ ಸಿನಿಮಾ ಬಂದ್ಬಿಟ್ಟು ಪ್ರೇಮ್ಲೋಕ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂಥ ಒಂದು ಕಥೆ ಅದು. ಸೊ ಥ್ರೂಔಟ್ ಜನ ಟ್ರಾವೆಲ್ ಮಾಡ್ತಾರೆ ಜೊತೆಯಲ್ಲಿ ಇಡೀ ಸಿನಿಮಾ. ನಾವೇನು ಒರಿಜಿನಲ್ ಪ್ರೇಮ್ಲೋಕ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ವು, ಇದು ವಿತ್ ಪೀಪಲ್ ನಡೆಯುವಂಥ ಒಂದು ಹೌಸ್ ಸಬ್ಜೆಕ್ಟ್. ಸೊ ನಾಳೆ ಇಲ್ಲಿ ನಿಂತಿರೋರು ಇಲ್ಲಿರೋರು ಯಾರು ಬೇಕಾದ್ರೂ ಸಿನಿಮಾದಲ್ಲಿ ಬಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನಿಮಾದಲ್ಲಿ. ಸೊ ಇಟ್ ಟ್ರಾವೆಲ್ಸ್ ವಿತ್ ದಿ ಪೀಪಲ್. ಸೊ ಇಡೀ ಹಂಗೆ ನೋಡಿದ್ರೆ ಇಡೀ ಕರ್ನಾಟಕ ಅಂತಲ್ಲ, ಇಡೀ ವರ್ಲ್ಡೇ ಆ ಪಿಕ್ಚರ್ಗೆ ಬಿಕಮ್ಸ್ ಎ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಫಿನಿಶಿಂಗ್ ಸಿನಿಮಾ ತರ್ತೀವಿ ನಾವು. ಅದರಿಂದ ಎಲ್ಲರಿಗೂ ಅವಕಾಶ ಇದೆ ಸಿನಿಮಾದಲ್ಲಿ. ಬಟ್ ಅದನ್ನು ಇವಾಗಲೇ ಆಗಲೇ ಒಂದು ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ, ನಮ್ಮ ಫ್ಯಾಮಿಲಿನ ಹಾಕೊಳ್ಳಿ, ನಿಮ್ಮ ಫ್ಯಾಮಿಲಿನ ಹಾಕೊಳ್ಳಿ ಅಂತ. ಅದು ಹಂಗೆ ಹಾಕೊಳ್ಳೋದಕ್ಕಾಗೋದಿಲ್ಲ. ಎಲ್ಲರೂ ಮೆಸೇಜಸ್ಸು ಹಾಕೊಂಡು ಕೂತಿದ್ದೀವಿ, ಎಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದೊಂದಾಗಿ ಫ್ಯಾಮಿಲಿನ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಸೇರಿಸ್ಬೇಕು, ಯಾಕಂದ್ರೆ ಎಲ್ಲ ರೋಡ್ ಸೈಡ್ ಸೇರಿಸ್ಬೇಕು, ಆಮೇಲೆ ಅವ್ರು ಟ್ರೈನಿಂಗ್ ಕೊಡಬೇಕು, ಅದೊಂದು ದೊಡ್ಡ ಭಾಗ. ಹೇಳಿ ಏನು ಅಲ್ಲ ಪಕ್ಕದ ಸೈಡ್ ಗುಜು ಅಂತ ಈಗಲೇ ಇನ್ನು ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ ನಂದು. ನಾನು ಕೇಳಿದ್ದು, ನೀವು ಆಪಲ್ ಬ್ಯೂಟಿ ತರ ಹೀರೋಯಿನ್ಗಳನ್ನ ಹುಡ್ಕೊಂಡು ಬರ್ತೀರಾ ಅಂತ. ನೀವು ಪ್ರೇಮಲೋಕ ಟೂರಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂತಂದ್ರೆ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀರಾ ಸರ್. ಈಗ ಇದು ಸೂಪರ್ ಮಾಡೆಲ್ ಬಗ್ಗೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಸಿನಿಮಾ. ಸೊ ಇದು ನಿಮಗೆ ತುಂಬ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ, ಯಾಕಂದರೆ ಆ ಥರ ಹೀರೋಯಿನ್ಸ್ಗಳನ್ನ ನೀವು ತುಂಬ ಜನನ ನೋಡಿರ್ತೀರಾ, ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ನೀವು ಕೂಡ ಸಾಕಷ್ಟು ಅವರ ಪ್ರತಿಭೆಯನ್ನು ಹೊರಗಡೆ ತಂದಿದ್ದೀರಾ, ಸಾಕಷ್ಟು ಹೀರೋಯಿನ್ಸ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ನೀವು ಹತ್ರದಿಂದ ನೋಡಿರ್ತೀರಾ, ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ಇದ್ರೆ ಸರ್. ಅಂದರೆ ಈ ಸ್ಟೋರಿ ನಿಮಗೆ ಎಷ್ಟು ಕನೆಕ್ಟ್ ಆಯಿತು, ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಹೆಣ್ಮಕ್ಳಿಗೆ ರವಿಚಂದ್ರನ್ ಸರ್ ಏನು ಒಂದು ಮೆಸೇಜ್ ಕೊಡ್ತಾರೆ ಅಂತ. ಸಿನಿಮಾ ಇಂಡಸ್ಟ್ರಿ ಬರೋ ಹೀರೋಯಿನ್ಸ್ ನಾನೇನು ಮೆಸೇಜ್ ಕೊಡಲಿ? ಎಲ್ಲರೂ ಬಂದು ನನ್ನ ಜೊತೆ ಆಕ್ಟ್ ಮಾಡಿ. ಅದೇ ಅಲ್ವಾ ಸರ್, ನೀವು ಒಬ್ಬ ಗುರು ಆಗಿ ಇರ್ತೀರಾ. ಎಲ್ಲಿ ಇಲ್ಲ, ಇಲ್ಲಿ ಇನ್ನೂ ಶುರುನೇ ಆಗಿಲ್ಲ ನನಗೆ. ಇವಾಗ ಪ್ರೊಫೆಸರ್ ಅಂತ ಗೊತ್ತಾಗಿರೋದು ನನಗೆ. ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ, ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇನ್ನೂ ಪಾತ್ರಕ್ಕೆ ಇಳಿದಿಲ್ಲ ನಾನು. ನೀವು ಬಂದ ತಕ್ಷಣ ನನಗೆ ಇವತ್ತು ಪ್ರೆಸ್ ಮೀಟ್ ಇರೋದೇ ಗೊತ್ತಿಲ್ಲ. ಶೂಟಿಂಗ್ ಹಾಕೊಂಡು ಓಡ್ ಬಂದರೆ ಪ್ರೆಸ್ ಮೀಟ್ ಅಂದರು. ಇದೇ ಶುರುನೇ ಮಾಡಿಲ್ವಲ್ರಿ, ನನ್ನ ಕ್ಯಾರೆಕ್ಟರ್ಗೆ ಎಂಟರ್ ಆಗಿಲ್ಲ ಅಂದೆ. ಏನೇ ಪಾತ್ರ ಕೊಟ್ಟರು ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ, ಯಾವ ಪಾತ್ರ ಕೊಟ್ಟರು ನಾವು ಅದನ್ನು ಜಸ್ಟಿಫೈ ಮಾಡೋದು ನಮ್ಮ ಡ್ಯೂಟಿ ಆಗುತ್ತೆ. ಅದರಲ್ಲಿ ಈ ಥರ ಪಾತ್ರ ಕೊಟ್ಟಾಗ ಅದು ಇನ್ನು ನಮ್ಮನ್ನು ಅವ್ರ ಬಿಲ್ಲಿ ನಂಬಿರೋದು ಈ ಪಾತ್ರ ನೀವೇ ಕರೆಕ್ಟ್ ಅಂತ. ಇದಕ್ಕೆ ಬೇರೆ ಪಾತ್ರ ಇಲ್ಲ ಅನ್ನೋದೇ ಥರದಲ್ಲಿ ಅವ್ರು ಮಾತಾಡ್ತಾರೆ. ಅದು ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಆ ನಂಬಿಕೆ ನಾವು ಉಳಿಸ್ಕೊಂಡು ಹೋಗೋದು ಕೆಲಸ. ಒಂದು ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾರ ಕೈಲಿ ಆಗುತ್ತೆ, ಅದು ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬ ಮುಖ್ಯ ಆಗಿದೆ. ಅಂತರಲ್ಲಿ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಕೆಲಸ ನಾನು ಮಾಡ್ತೀನಿ. ನನ್ನದು ನಿಮಗೂ ಗೊತ್ತು, ನನ್ನ ಮಾತುಗಳು ಐ ಥಿಂಕ್ ಜನ ಇಷ್ಟಪಡ್ತಾರೆ ಅನ್ಸುತ್ತೆ. ಡ್ರಾಮಾ ಜೂನಿಯರ್ಸ್ ಅಲ್ಲಿ ಕೂತ್ಕೊಂಡು ಮಾತಾಡೋದು, ವೇದಿಕೆಗಳು ಮಾತಾಡೋ ಒಂದೆರಡು ಮಾತುಗಳು ವೈರಲ್ ಆದಾಗ ಜನ ಬಂದರೆ ಎಂಥ ಒಳ್ಳೆ ಮಾತು ಹೇಳಿದ್ರಿ ಅಂತಾರೆ. ಬಹುಶಃ ಅದೆಲ್ಲ ಸೇರ್ಕೊಂಡು ಇಲ್ಲಿ ಈ ಪಾತ್ರದ ಸಿಕ್ಕಿದೆ ನನಗೆ ಅಷ್ಟೇ. ರವಿ ಸರ್, ನಿನ್ನೆ ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರವಾದಂಥ ವ್ಯಕ್ತಿ ಅಪ್ಪು ಸರ್ ಅವರ ಬರ್ತ್ಡೇ, 49ನೇ ವರ್ಷದ್ದು. ಅವರಿಲ್ಲ ಅನ್ನೋ ಆ ನೆನಪಲ್ಲೂ ಕೂಡ, ಆ ನೋವಲ್ಲೂ ಕೂಡ ನಾವು ನೆನಪು ಮಾಡ್ಕೊಳ್ತಾನೆ ಇದ್ದೀವಿ.
ನೀವಾಗಲೂ ಹೇಳ್ತಾ ಇರ್ತೀರಾ ಅಪ್ಪು ಅಪ್ಕೊಂಡ್ರೆ ಇದೇ ಹತ್ರ ಅಪ್ಕೊಳ್ತಾರೆ ಅಂತೇಳಿ. ಸೊ ನಿನ್ನೆ ಆ ಒಂದು ಅಪ್ಪುಗೆಯ ದಿನ ಸ್ಫೂರ್ತಿಯಿಂದ ನಿಮಗೆ ಏನೆಲ್ಲ ನೆನಪು ಮಾಡುತ್ತೆ ಸರ್? ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು. ನಾವು ವೆನ್ ಅನ್ ಇನ್ಸಿಡೆಂಟ್ ಇಸ್ ಫಿನಿಶ್ಡ್ ಅಲ್ಲ, ನಾವು ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನನ ಅವರಲ್ಲಿರೋ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ನಮ್ಮ ಕೈಲಿ. ನಾವು ಅದನ್ನು ಮೈನಸ್ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಏನೂ ಬರೋದಿಲ್ಲ. ಯು ಜಸ್ಟ್ ಕೀಪ್ ಇಮ್ ಅಲೈವ್. ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀವಿ, ಅಳೋದು ಆಗೋಯ್ತು ಇವಾಗ, ಅದೊಂದು ಪಾರ್ಟ್ ಮುಗೀತು ಚಾಪ್ಟರ್. ಇವು ನಾವು ಓನ್ಲಿ ಟಾಕ್ ಗುಡ್ ಅಬೌಟ್ ಇಟ್. ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡೋಗೋಕ್ಕಾಗತ್ತಾ? ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತಾ? ಅವ್ರು ಒಳ್ಳೆತನ ನಮಗೇನಾದ್ರು ಒಳ್ಳೆತನ ಹೇಳ್ಕೊಡುತ್ತಾ? ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗುಳಿಸ್ಕೊಂಡು ಹೋಗ್ಬೇಕು ಹೊರತು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಇಟ್ಸ್ ಆಲ್ ಔಟ್ ಆಫ್ ಅವರ್ ಹ್ಯಾಂಡ್ಸ್. ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು, ಕ್ಯಾರಿ ದ ಹಗ್ ಆಫ್ ಅಪ್ಪು, ಅಷ್ಟೇ ಹೇಳೋಕ್ಕಾಗ. ರವಿ ಸರ್, ರಿಜಿಸ್ಟರ್ ಇಟ್ ಸೆಲ್ಫ್ ಅ ಬ್ರ್ಯಾಂಡ್. ಈಗ ಅದಕ್ಕೆ ಪೂರಕವಾಗಿ ಈಗ ಟ್ರೆಂಡ್ ಏನಪ್ಪ ಅಂತಂದ್ರೆ MP ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ಎಲ್ಲ ಸ್ಟಾರ್ ಕ್ಯಾಂಪೇನರ್ಸ್ಗೂ ಗಾಢ ಆಗ್ತಾರೆ ಪೊಲಿಟಿಷಿಯನ್ಸ್. ಸೊ ಈ ಸಲ MP ಎಲೆಕ್ಷನ್ಸ್ಗೆ ರವಿ ಸರ್ ಏನಾದರೂ ಯಾರಿಗಾದ್ರೂ ಕ್ಯಾಂಪೇನ್ಗೆ ಹೋಗ್ತಾರಾ ಅಂತಕ್ಕಂಥದ್ದು? ಗೊತ್ತಿಲ್ಲಪ್ಪ, ನಾನು ಯೂಶಲಿ ಯಾರು ಕರೆಯೋದಿಲ್ಲ. ನನ್ನ ಜಾತಿ ಅಡ್ಡ ಬರುತ್ತೆ ಅವ್ರಿಗೆ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಕರೆದ್ರೆ ನಾನು ಯಾರು ಸ್ನೇಹಿತರಿಗೆ ಇಲ್ಲ ಅಂತ ಹೇಳೋದಿಲ್ಲ. ಆ ಥರ ಏನಾದ್ರು ಬಂದರೆ ಹೋಗ್ತೀನಿ, ನನಗೇನಿಲ್ಲ ಇವಾಗ. ಅದೆಲ್ಲ ಐ ಡೋಂಟ್ ಹ್ಯಾವ್ ಎನಿ ರಿಸ್ಟ್ರಿಕ್ಷನ್. ಬಟ್ ನಾನು ಯಾವುದೋ ಪಾರ್ಟಿನ ಇಂಥ ಪಾರ್ಟಿಗೆ ಅಂತ ರಿಜಿಸ್ಟ್ ಅಂತೂ ನಾನು ಆಗೋದಿಲ್ಲ. ಐ ಆಮ್ ಎವ್ರಿ ಕಾಮನ್ ಮ್ಯಾನ್, ಕಾಮನ್ ಪಾರ್ಟಿ ನಂತಂತೆಲ್ಲ. ವ್ಯಕ್ತಿಗತವಾಗಿ ಸ್ನೇಹಿತರು ಯಾರಾದ್ರೂ ಅಷ್ಟೇ ಅಷ್ಟೇ. ಆ ಥರ ಹೋಗೋ ಐಡಿಯಾ ಇರೋಲ್ಲ, ತುಂಬ ಕಡಿಮೆ. ನೆಸೆಸಿಟಿ ಇಟ್ ಡಿಪೆಂಡ್ಸ್ ಆನ್ ಅದರ್ ಥಿಂಗ್ಸ್ ಆಲ್ಸೋ. ರೆಡಿ ಸರ್, ಥ್ಯಾಂಕ್ ಯು. Amaya, so many heroines have worked with Ravichandran sir, but you have got opportunity very soon because he is a legend in the Kannada industry. Ravichandran sir set one type of it's a trend. Okay, you have an opportunity very soon. So how you explain? Well, firstly, I'm very grateful, and I do appreciate that he made it possible that he is sitting right beside me. So I'm really grateful, and I will grab this opportunity and make sure that I will do my best in this movie with him. Thank you. Best wishes. Thank you. Abhi, mic it. ಪ್ರತಿಯೊಬ್ಬರಿಗೂ ಊಟ ಇರುತ್ತೆ, ದಯಮಾಡಿ ಊಟ ಸ್ವೀಕಾರ ಮಾಡ್ಬೋದು.